ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಿರುವಂಥ ಚಾಪ್ಟರ್ ಯಾವುದಂದ್ರೆ ಸಿಲಾಗಿಸಮ್. ನೀವು ಯಾವುದೇ ಎಕ್ಸಾಮ್ಗೆ ಹೋದ್ರು ಸಿಲಾಗಿಸಮ್ಸ್ ಮೇಲೆ ನಿಮಗೆ 2ರಿಂದ 3 ಕ್ವಶನ್ ಡೆಫಿನೆಟ್ ಆಗಿ ಕೇಳ್ತಾನೆ. ಅದಕ್ಕಿಂತ ಮುಂಚೆ ನಾವು ಸಿಲಾಗಿಸಮ್ ಅಂದ್ರೆ ಏನಂತ ಅರ್ಥ ಮಾಡ್ಕೋಬೇಕು. ಸಿಲಾಗಿಸಮ್ ಅಂದ್ರೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾನೆ, ಕನ್ಕ್ಲೂಷನ್ ಅನ್ನು ಕೊಟ್ಟಿರ್ತಾನೆ. ಆ ಸ್ಟೇಟ್ಮೆಂಟ್ ಅನ್ನ ನೋಡಿಕೊಂಡು ವೆನ್ ಡಯಾಗ್ರಾಮ್ ಅನ್ನ ಡ್ರಾ ಮಾಡ್ಕೋಬೇಕು. ವೆನ್ ಡಯಾಗ್ರಾಮ್ ಡ್ರಾ ಮಾಡ್ಕೊಂಡು ಕನ್ಕ್ಲೂಷನ್ ಅನ್ನ ಫಾಲೋ ಆಗುತ್ತೋ ಅಥವಾ ಡಸ್ ನಾಟ್ ಫಾಲೋ ಆಗುತ್ತೆ ಅಂತ ಹೇಳಬೇಕು. ಇದರಲ್ಲಿ ನಮಗೆ 6ರಿಂದ 7 ಟೈಪ್ಸ್ ಇವೆ. ಫಸ್ಟಿಗೆ ನಾವು ಸಮ್, ನೋ, ಆಲ್ 3 ಟೈಪ್ಸ್ ಅನ್ನ ಬಿಡಿಸ್ತಾ ಇದ್ದೇನೆ. ಫಸ್ಟಿಗೆ 3 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾನೆ. ಫಸ್ಟ್ ಸ್ಟೇಟ್ಮೆಂಟ್ ಏನಂದ್ರೆ ಸಮ್ ಎ ಆರ್ ಬಿ. ಸಮ್ ಎ ಆರ್ ಬಿ ವೆನ್ ಡಯಾಗ್ರಾಮ್ ಅನ್ನ ಡ್ರಾ ಮಾಡ್ಕೋಬೇಕು. ಸಮ್ ಎ ಆರ್ ಬಿ ಅಂದ್ರೆ ಸಮ್ ಬಿ ಆರ್ ಎ ಎರಡು ಆಗುತ್ತೆ. ಆಲ್ ಎ ಆರ್ ಬಿ, ಆಲ್ ಎ ಆರ್ ಬಿ ಈ ರೀತಿ ಕೊಟ್ಟಾಗ ಆಲ್ ಎ ಆರ್ ಬಿ ಆದಾಗ ಸಮ್ ಬಿ ಆರ್ ಎ ಆಗತ್ತೆ. ಸಮ್ ಬಿ ಆರ್ ಎ. ನೋ ಎ ಈಸ್ ಬಿ, ನೋ ಎ ಈಸ್ ಬಿ. ಇಲ್ಲಿ ನಮಗೆ ಯಾವುದೇ ರೀತಿ ರಿಲೇಷನ್ ಇರೋದಿಲ್ಲ. ಎ ಮತ್ತೆ ಬಿ ಮಧ್ಯೆ ಯಾವುದೇ ರಿಲೇಷನ್ ಇರುವುದಿಲ್ಲ. ಈ 3 ಸ್ಟೇಟ್ಮೆಂಟ್ ಅನ್ನು ಯೂಸ್ ಮಾಡಿಕೊಂಡು ನಾವು ಯಾವುದೇ ಕ್ವಶನ್ ಬಂದರೂ ನಾವು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ನಮಗೆ ಫಸ್ಟ್ ಎಕ್ಸಾಂಪಲ್ ಅನ್ನ ನೋಡೋಣ. ಆಲ್ ಎ ಆರ್ ಬಿ, ಆಲ್ ಎ ಆರ್ ಬಿ ವೆನ್ ಡಯಾಗ್ರಾಮ್ ಅನ್ನು ಡ್ರಾ ಮಾಡ್ಕೋಬೇಕು. ಆಲ್ ಬಿ ಆರ್ ಸಿ ಈ ರೀತಿ ವೆನ್ ಡಯಾಗ್ರಾಮ್ ಅನ್ನ ಡ್ರಾ ಮಾಡ್ಕೋಬೇಕು. ಕನ್ಕ್ಲೂಷನ್ ನೋಡೋಣ. ಸಮ್ ಬಿ ಆರ್ ಎ ಆಲ್ರೆಡಿ ಹೇಳಿದಾಗೆ ಎ ಆರ್ ಸಮ್ ಆಲ್ ಎ ಆರ್ ಬಿ ಅಂದ್ರೆ ಸಮ್ ಬಿ ಆರ್ ಎ ಡೆಫಿನೆಟ್ಲಿ ಫಾಲೋ ಆಗುತ್ತೆ. ಆಲ್ ಎ ಆರ್ ಸಿ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾನೆ ಆಲ್ ಎ ಆರ್ ಬಿ, ಆಲ್ ಬಿ ಆರ್ ಸಿ. ದೇರ್ಫೋರ್ ಆಲ್ ಎ ಆರ್ ಸಿ ಡೆಫಿನೆಟ್ಲಿ ಫಾಲೋ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ಅನ್ನು ನೋಡೋಣ. ಸಮ್ ಸನ್ ಆರ್ ಮೂನ್ ವೆನ್ ಡಯಾಗ್ರಾಮ್. ಸಮ್ ಸನ್ ಆರ್ ಮೂನ್ ಈ ರೀತಿ ಡ್ರಾ ಮಾಡ್ಕೋಬೇಕು ವೆನ್ ಡಯಾಗ್ರಾಮ್ ಅನ್ನ. ಆಲ್ ಮೂನ್ ಆರ್ ಸ್ಟಾರ್, ಇದು ಸ್ಟಾರ್. ನೋ ಸ್ಟಾರ್ ಆರ್ ಮಾರ್ನಿಂಗ್, ಮಾರ್ನಿಂಗ್. ಸಮ್ ಮಾರ್ನಿಂಗ್ ಆರ್ ನೈಟ್. ವೆನ್ ಡಯಾಗ್ರಾಮ್ ನ ಡ್ರಾ ಮಾಡಿದ್ದಾಯ್ತು. ಫಸ್ಟ್ ಕನ್ಕ್ಲೂಷನ್ ಸಮ್ ಸ್ಟಾರ್ ಆರ್ ಸನ್. ಸ್ಟಾರ್ ಮತ್ತೆ ಸನ್ಗೆ ಇಲ್ಲಿ ಡೈರೆಕ್ಟ್ ರಿಲೇಷನ್ ಇರೋದ್ರಿಂದ ಇದು ಫಾಲೋ ಆಗುತ್ತೆ. ಸಮ್ ನೈಟ್ ಆರ್ ಸನ್. ನೈಟು ಮತ್ತೆ ಸನ್ಗೆ ಯಾವುದೇ ರಿಲೇಷನ್ ಇಲ್ಲ. ದೇರ್ಫೋರ್ ಡಸಂಟ್ ಫಾಲೋ. ಥರ್ಡ್ ಕನ್ಕ್ಲೂಷನ್ ಸಮ್ ಮಾರ್ನಿಂಗ್ ಆರ್ ಮೂನ್. ಇಲ್ಲಿ ಮೂನ್ ಇದೆ, ಇಲ್ಲಿ ಮಾರ್ನಿಂಗ್ ಇದೆ. ಯಾವುದೇ ರಿಲೇಷನ್, ಎರಡು ಮಧ್ಯೆ ಯಾವುದೇ ರಿಲೇಷನ್ ಇಲ್ಲ. ದೇರ್ಫೋರ್ ದಿಸ್ ಇಸ್ ಡಸಂಟ್ ಫಾಲೋ. ಆಲ್ ಸ್ಟಾರ್ ಆರ್ ಮೂನ್. ಇಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಏನಿದೆ ಆಲ್ ಮೂನ್ ಆರ್ ಸ್ಟಾರ್ ಅಂತ ಕೊಟ್ಟಿದ್ದಾನೆ. ಆಲ್ ಮೂನ್ ಆರ್ ಸ್ಟಾರ್. ಇದು ಸಮ್ ಸ್ಟಾರ್ ಆರ್ ಮೂನ್ ಆಗ್ಬೋದು, ಬಟ್ ಆಲ್ ಸ್ಟಾರ್ ಆರ್ ಮೂನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದೇರ್ಫೋರ್ ಫೋರ್ತ್ ಒನ್ ಆಲ್ಸೋ ಡಸಂಟ್ ಫಾಲೋ. ಓನ್ಲಿ ಕನ್ಕ್ಲೂಷನ್ 1 ಫಾಲೋ. ನೆಕ್ಸ್ಟ್ some trees are papers. Some trees are papers. All papers are inks. Some inks are blue. ಕನ್ಕ್ಲೂಷನ್ ನೋಡೋಣ. ಸಮ್ ಇಂಕ್ಸ್ ಆರ್ ಟ್ರೀ. ಇಂಕ್ ಮತ್ತೆ ಟ್ರೀಗೆ ಡೈರೆಕ್ಟ್ ಇಲ್ಲಿ ರಿಲೇಷನ್ ಇರೋದ್ರಿಂದ ಇದು ಫಾಲೋ ಆಗುತ್ತೆ. ಸಮ್ ಪೇಪರ್ಸ್ ಆರ್ ಟ್ರೀಸ್. Some trees are papers, some papers are trees. Definitely follow. Some blue are papers. ಈ ಬ್ಲೂ ಮತ್ತೆ ಪೇಪರ್ ಮಧ್ಯೆ ಯಾವುದೇ ರಿಲೇಷನ್ ಇಲ್ಲ. ದೇರ್ಫೋರ್ ಇದು ಫಾಲೋ ಆಗುವುದಿಲ್ಲ. ಸಮ್ ಬ್ಲೂ ಆರ್ ಇಂಕ್. ಸಮ್ ಬ್ಲೂ ಆರ್ ಇಂಕ್. ಸಮ್ ಇಂಕ್ ಆರ್ ಬ್ಲೂ, ಸಮ್ ಬ್ಲೂ ಆರ್ ಇಂಕ್. ಡೆಫಿನೆಟ್ಲಿ ಫಾಲೋಸ್.
ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ಸಮ್ ಕಾರ್ಸ್ ಆರ್ ಟ್ರಕ್ಸ್. ಸಮ್ ಕಾರ್ಸ್ ಆರ್ ಟ್ರಕ್ಸ್. ಸಮ್ ಟ್ರಕ್ಸ್ ಆರ್ cycles. All cycles are tractors. All tractors are bikes. Some bikes are white. ಈ ರೀತಿ ವೆನ್ ಡಯಾಗ್ರಾಮ್ ಅನ್ನ ಡ್ರಾ ಮಾಡ್ಕೋಬೇಕು. ಕನ್ಕ್ಲೂಷನ್ ಏನಿದೆ ನೋಡೋಣ. ಸಮ್ ಸೈಕಲ್ಸ್ ಆರ್ ವೈಟ್. ಸೈಕಲ್ ಇಲ್ಲಿದೆ, ವೈಟ್ ಇಲ್ಲಿದೆ, ಯಾವುದೇ ರಿಲೇಷನ್ ಇಲ್ಲ, ದೇರ್ ಫೋರ್ ಡಸಂಟ್ ಫಾಲೋ. ಸಮ್ ಬೈಕ್ಸ್ ಆರ್ ಟ್ರಕ್ಸ್. ಇಲ್ಲಿ ಟ್ರಕ್ ಇದೆ, ಇಲ್ಲಿ ಬೈಕ್ ಇದೆ, ಇಲ್ಲಿ ರಿಲೇಷನ್ ಇರೋದ್ರಿಂದ ಸಮ್ ಬೈಕ್ ಆರ್ ಟ್ರಕ್ ಡೆಫಿನೆಟ್ಲಿ ಫಾಲೋ ಆಗುತ್ತೆ. ಸಮ್ ಸೈಕಲ್ಸ್ ಆರ್ ಕಾರ್ಸ್. ಇಲ್ಲಿ ಸೈಕಲ್ ಇದೆ, ಇಲ್ಲಿ ಕಾರ್ ಇದೆ, ಇವು ಎರಡರ ಮಧ್ಯೆ ಯಾವುದೇ ರಿಲೇಷನ್ ಇಲ್ಲ, ದೇರ್ ಫೋರ್ ಡಸಂಟ್ ಫಾಲೋ. ಸಮ್ ವೈಟ್ ಆರ್ ಸೈಕಲ್. ಇಲ್ಲಿ ವೈಟ್ ಇದೆ, ಇಲ್ಲಿ ಸೈಕಲ್ ಇದೆ. ಫಸ್ಟ್ ಸ್ಟೇಟ್ಮೆಂಟು ಫೋರ್ತು ಸೇಮ್, ಡಸಂಟ್ ಫಾಲೋ. ಸಮ್ ಬೈಕ್ ಆರ್ ಸೈಕಲ್. ಓಕೆ, ಆಲ್ ಸೈಕಲ್ ಆರ್ ಬೈಕ್, ಆಲ್ ಬೈಕ್ ಆರ್, ಸಮ್ ಬೈಕ್ ಆರ್ ಸೈಕಲ್, ಡೆಫಿನೆಟ್ಲಿ ಫಾಲೋ ಆಗ್ತದೆ. ಆಲ್ ಸೈಕಲ್ ಆರ್ ಬೈಕ್, ಎಸ್, ಆಲ್ ಸೈಕಲ್ ಆರ್ ಬೈಕ್, ಡೆಫಿನೆಟ್ಲಿ ಫಾಲೋ. ಈ ರೀತಿಯಾಗಿ ನಾವು ಕ್ವಶನ್ ಅನ್ನ ಸಾಲ್ವ್ ಮಾಡೋದು. ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ ಅಂತ ನೋಡೋಣ. ಆಲ್ ಫ್ರೂಟ್ಸ್ ಆರ್ ಆಪಲ್. ಆಲ್ ಫ್ರೂಟ್ಸ್ ಆರ್ ಆಪಲ್. ಆಲ್ ಆಪಲ್ ಆರ್ ಬನಾನಾ. ಸಮ್ ಬನಾನಾ ಆರ್ ಆರೆಂಜ್. ಸಮ್ ಆರೆಂಜ್ ಆರ್ ಗ್ರೇಪ್ಸ್. ಈ ರೀತಿ ವೆನ್ ಡಯಾಗ್ರಾಮ್ ಅನ್ನ ಡ್ರಾ ಮಾಡ್ಕೋಬೇಕು. ಕನ್ಕ್ಲೂಷನ್, ಸಮ್ ಆರೆಂಜ್ ಆರ್ ಆಪಲ್. ಈ ಆರೆಂಜ್ಗೆ ಮತ್ತೆ ಆಪಲ್ಗೆ ಯಾವುದೇ ರಿಲೇಷನ್ ಇಲ್ಲ, ಆರೆಂಜ್ ಆಪಲ್, ದೇರ್ ಫೋರ್ ಡಸಂಟ್ ಫಾಲೋ. ಸಮ್ ಗ್ರೇಪ್ ಆರ್ ಫ್ರೂಟ್. ಇಲ್ಲಿ ಫ್ರೂಟ್ ಇದೆ, ಇಲ್ಲಿ ಗ್ರೇಪ್ಸ್ ಇದೆ, ಇದಕ್ಕೂ ಯಾವುದೂ ರಿಲೇಷನ್ ಇಲ್ಲ ಡೈರೆಕ್ಟ್, ದೇರ್ ಫೋರ್ ಇಟ್ ಡಸಂಟ್ ಫಾಲೋ. ಸಮ್ ಬನಾನಾ ಆರ್ ಫ್ರೂಟ್, ಥರ್ಡ್, some banana or fruit. Okay, all fruit or banana, some banana or fruit definitely follows ಆಗುತ್ತೆ. some grapes or banana. ಈ ಗ್ರೇಪ್ಸ್ಗೆ ಬನಾನಾಗೆ ಯಾವುದೇ ರಿಲೇಷನ್ ಇಲ್ಲ, ದೇರ್ ಫೋರ್ ಡಸಂಟ್ ಫಾಲೋ. ಬನಾನಾ ಗ್ರೇಪ್ಸ್ಗೆ ಡೈರೆಕ್ಟ್ ರಿಲೇಷನ್ ಇಲ್ಲ, ದೇರ್ ಫೋರ್ ಸಮ್ ಗ್ರೇಪ್ಸ್ ಆರ್ ಬನಾನಾ ಡಸಂಟ್ ಫಾಲೋ. ಇದರಲ್ಲಿ ನಮಗೆ ಥರ್ಡ್ ಒಂದೇ ಫಾಲೋ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಆಲ್ ಚೇರ್ಸ್ ಆರ್ ಟೇಬಲ್. ಒನ್ ಡಯಾಗ್ರಾಮ್ ಡ್ರಾ ಮಾಡ್ಕೋಬೇಕು. ಆಲ್ ಚೇರ್ಸ್ ಆರ್ ಟೇಬಲ್. ನೋ ಟೇಬಲ್ ಈಸ್ ಸೋಫಾ. ಸಮ್ ಸೋಫಾ ಆರ್ ವುಡ್. ನೋ ವುಡ್ ಈಸ್ ಬ್ರೌನ್. ಓಕೆ, ಕನ್ಕ್ಲೂಷನ್ ನೋಡೋಣ. ಸಮ್ ಟೇಬಲ್ ಆರ್ ಚೇರ್. ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾನೆ, ಆಲ್ ಚೇರ್ ಆರ್ ಟೇಬಲ್, ಸಮ್ ಟೇಬಲ್ ಆರ್ ಚೇರ್, ಡೆಫಿನೆಟ್ಲಿ ಫಾಲೋ ಆಗುತ್ತೆ. ಸಮ್ ವುಡ್ ಆರ್ ಸೋಫಾ, ಎಸ್, ಸಮ್ ಸೋಫಾ ಆರ್ ವುಡ್, ಸಮ್ ವುಡ್ ಆರ್ ಸೋಫಾ, ಡೆಫಿನೆಟ್ಲಿ ಫಾಲೋ ಆಗ್ತದೆ. ಸಮ್ ಬ್ರೌನ್ ಆರ್ ಚೇರ್. ಈ ಬ್ರೌನ್ಗೆ ಮತ್ತೆ ಚೇರ್ಗೆ ಯಾವುದೇ ನಮಗೆ ಡೈರೆಕ್ಟ್ ರಿಲೇಷನ್ ಇಲ್ಲ, ದೇರ್ ಫೋರ್ ಡಸಂಟ್ ಫಾಲೋ, ಇದು ಫಾಲೋ ಆಗುವುದಿಲ್ಲ. ಸಮ್ ಬ್ರೌನ್ ಆರ್ ಸೋಫಾ. ಈ ಸೋಫಾಕ್ಕೆ ಮತ್ತೆ ಬ್ರೌನ್ಗೆ ಡೈರೆಕ್ಟ್ ರಿಲೇಷನ್ ಇಲ್ಲ, ದೇರ್ ಇದು ಫಾಲೋ ಆಗುವುದಿಲ್ಲ. ನೆಕ್ಸ್ಟ್, ಆಲ್ ಸೋಫಾ ಆರ್ ವುಡ್. ಸಮ್ ಸೋಫಾ ಆರ್ ವುಡ್ ಇದೆ, ಆಲ್ ಸೋಫಾ ಆರ್ ವುಡ್ ಡಸಂಟ್ ಫಾಲೋ, ದೇರ್ ಫೋರ್ ಓನ್ಲಿ ಕನ್ಕ್ಲೂಷನ್ 1 and 2 ಫಾಲೋಸ್. ಇದರಲ್ಲಿ ನಾವು ಸಮ್, ನೋ ಮತ್ತೆ ಆಲ್ ಮೇಲೆ ಬೇಸಿಕ್ ಕ್ವಶನ್ ಅನ್ನ ಸಾಲ್ವ್ ಮಾಡಿದ್ದೀವಿ. ನೆಕ್ಸ್ಟ್ ಅಲ್ಲಿ ನಾವು ಓನ್ಲಿ ಅ ಫ್ಯೂ ಸಮ್ ನಾಟ್ ಅನ್ನ ಯೂಸ್ ಮಾಡಿಕೊಂಡು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತೀನಿ. ಧನ್ಯವಾದಗಳು ವಿಡಿಯೋವನ್ನು ನೋಡಿದ್ದಕ್ಕೆ. ಹಾಗೆ ಕನ್ನಡದಲ್ಲಿ ಇದೇ ರೀತಿ ಕಂಟೆಂಟ್ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.